ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ರೂಪಾಲಿ ಅಂತ. ಊರು ಗದಗ್. ವಯಸ್ಸು 39 ವರ್ಷ ತುಂಬಿದೆ. ಸಮಸ್ಯೆ, ಇಬ್ಬರ ಸಂಬಂಧ ಸರಿ ಹೋಗುತ್ತಿಲ್ಲ. ಗಂಡನ ಹೆಸರು ಬಂದು ಅರ್ಜುನ್ ಅಂತ. ಆಸ್ತಿ, ಸ್ವಂತ ಮನೆ ಮತ್ತು ಅಂಗಡಿ ಇದೆ. ಮೈನೋಟ ಲಕ್ಷಣವಾಗಿದ್ದೇನೆ. ತೂತು ಅಗಲ ಮಾಡಿದ್ದೇನೆ. ಅನುಭವ ತುಂಬನೇ ಆಗಿದೆ. ಮಕ್ಕಳು, ಒಬ್ಬನೇ ಗಂಡು ಮಗ ಇದ್ದಾನೆ. ಸ್ನೇಹಿತರೆ, ಇದು ಇಷ್ಟು ರೂಪಾಲಿಯವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡನಿಂದ ಆಗುವ ಸಮಸ್ಯೆಗಳು. ಗಂಡ ತುಂಬಾನೇ ಕ್ರೂರ ವ್ಯಕ್ತಿ ಆಗಿದ್ದಾನೆ. ಬೆಳಗಾದರೆ ಸಾಕು, ದಿನವಿಡೀ ಕಿರಿಕಿರಿ. ಸ್ವತಂತ್ರವಾಗಿ ಬದುಕಲು ಅವಕಾಶನೂ ಕೊಡುತ್ತಿಲ್ಲ. ಮನೆಯ ಜವಾಬ್ದಾರಿ ಕೂಡ ನಾನೇ ವಹಿಸಿಕೊಂಡಿದ್ದೇನೆ. ಹೆಣ್ಣಿನ ಸಹವಾಸದಲ್ಲಿ ಬಿದ್ದು ನನ್ನ ಬಾಳೆ ಹಾಳು ಮಾಡಿದ್ದಾರೆ. ಇವನಿಂದ ದೂರ ಹೋಗೋಣ ಅಂದರೆ ಮಗು ಚಿಕ್ಕದು. ತೂತಿಗೂ ಸುಖ ಕೊಡಲ್ಲ, ಬದುಕಿಗೂ ನೆಮ್ಮದಿ ನೀಡಲ್ಲ. ಇವನ ಜೊತೆ ಬಾಳುವುದು ತುಂಬನೇ ಕಷ್ಟವಾಗಿದೆ. ಸ್ನೇಹಿತರೆ, ರೂಪಾಲಿಯವರು ಗಂಡನಿಂದ ಆಗುವ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಸ್ವಭಾವ ಹೀಗಿದ್ದರೆ ಸಾಕು. ನೋಡಲು ಕಪ್ಪಾಗಿದ್ದರೂ ಪರವಾಗಿಲ್ಲ, ಸ್ವಭಾವ ಒಳ್ಳೆಯದಾಗಿ ಇದ್ದರೆ ಸಾಕು. ನೀವು ಇಟ್ಟ ಹಾಗೆ ಇರ್ತೀನಿ, ಪ್ರೀತಿ ಕೊಟ್ಟರೆ ಸಾಕು. ಮಗನಿಗೆ ತಂದೆಯ ಸ್ಥಾನ ನೀಡಿ, ಪ್ರೀತಿ ಮಾಡಬೇಕು. ಕಷ್ಟಪಟ್ಟು ದುಡಿಯುವ ಹುಡುಗ ಇರಬೇಕು. ಹೆಣ್ಣಿನ ಆತ್ಮಗೌರವಕ್ಕೆ ಬೆಲೆ ಕೊಡಬೇಕು. ಬದುಕಿನ ಬಗ್ಗೆ ಸಕಾರಾತ್ಮಕ ಚಿಂತನೆ ಇರಬೇಕು. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ಸ್ನೇಹಿತರೆ, ರೂಪಾಲಿಯವರು ಹುಡುಗನ ಸ್ವಭಾವದ ಬಗ್ಗೆ ಸಮಸ್ತ ವಿವರದೊಂದಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹುಡುಗನ ಮೈನೋಟ ಆರೋಗ್ಯವಂತನಾಗಿರಬೇಕು. 7 ಇಂಚಿನ ಸಾಮಾನು ಹೊಂದಿರಬೇಕು. ದಿನ ರಾತ್ರಿ ಕೇಯುವ ಹುಡುಗ ಬೇಕು. ನೋಡಿದರೆ ರಸಿಕನ ಹಾಗೆ ಕಾಣಬೇಕು. ದೆಂಗುವ ಆಸಕ್ತಿ ತುಂಬನೇ ಹೊಂದಿರಬೇಕು. ನನ್ನ ಜೊತೆ ಮೋಹಕವಾಗಿ ವರ್ತನೆ ಮಾಡಬೇಕು. ಮಂಚದ ಅನುಭವ ಗೊತ್ತಿರಬೇಕು. ತೂತಿಗೆ ನೀರು ಬಿಟ್ಟು ಮಕ್ಕಳು ಮಾಡಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.